ನಮಸ್ಕಾರ. ವೃಷಭ ರಾಶಿಯ ಎಲ್ಲ ಪ್ರಿಯ ವೀಕ್ಷಕರಿಗೆ ನಿಮ್ಮ ಜೀವನದ ಒಳಿತಿಗಾಗಿ, ನಿಮ್ಮ ಕುಟುಂಬದ ಸುಖ ಶಾಂತಿಗಾಗಿ ಇಂದು ನಾವು ಹಂಚಿಕೊಳ್ಳಲಿರುವ ಮಾಹಿತಿ ಅತ್ಯಂತ ಮಹತ್ವದ್ದಾಗಿದೆ. ದಯವಿಟ್ಟು ಈ ವಿಡಿಯೋವನ್ನ ಗಮನದಿಂದ ಕೇಳಿ. ವೃಷಭ ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮಲ್ಲಿ ಸಹಜವಾಗಿಯೇ ಇರುವ ಶಕ್ತಿ, ಸ್ಥೈರ್ಯ ಮತ್ತು ಸಮಯ ಪ್ರಜ್ಞೆ ಇವು ನಿಮಗೆ ಇತರರಿಗಿಂತ ವಿಭಿನ್ನ ಸ್ಥಾನ ನೀಡುತ್ತವೆ. ನೀವು ಜೀವನದಲ್ಲಿ ಎದುರಾಗುವ ಸುಖ ದುಃಖಗಳನ್ನು ಸಮಬಾಳುವವರು. ಕುಟುಂಬದ ಮೇಲಿನ ನಿಮ್ಮ ಪ್ರೀತಿ ಅಳತೆಯಿಲ್ಲದ್ದು. ನಿಮ್ಮ ಸಂಗಾತಿ, ಮಕ್ಕಳು, ಪೋಷಕರು ಇವರಿಗಾಗಿ ನೀವು ಎಷ್ಟೇ ಕಷ್ಟ ಬಂದರೂ ಸಹ ತಾಳ್ಮೆಯಿಂದ ಎದುರಿಸುತ್ತೀರಿ. ದೇವರ ಮೇಲೆ ನಿಮ್ಮ ಭಕ್ತಿ ಗಾಢವಾಗಿದೆ. ಪ್ರತಿ ಕ್ಷಣವೂ ನೀವು ದೈವನಾಮಸ್ಮರಣೆಯಲ್ಲಿ ತೊಡಗಿರುತ್ತೀರಿ. ಆದರೂ ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಒತ್ತಡ ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಿಮ್ಮನ್ನ ಕಂಗೆಡಿಸಿರಬಹುದು. ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಒಂದಾದ ಮೇಲೊಂದು ಅಡೆತಡೆಗಳು. ನಿಮ್ಮ ಮನಸ್ಸಿನ ನೋವನ್ನ ಯಾರಿಗೂ ಹೇಳಿಕೊಳ್ಳದೆ ನೀವು ನಿಮ್ಮೊಳಗೆ ಹೊತ್ತುಕೊಂಡು ಹೊರಗೆ ಮಾತ್ರ ನಗುವ ಮುಖ ತೋರಿಸುತ್ತಿದ್ದೀರಿ. ಇದು ನಿಮ್ಮ ಮಹತ್ವ. ಆದರೆ ಇದೇ ನಿಮ್ಮ ದುರ್ಬಲತೆಯಾಗಬಾರದು. ಆದ್ದರಿಂದ ಇಂದು ನಾವು ನಿಮಗೆ ಕೆಲವು ಪ್ರಮುಖ ಎಚ್ಚರಿಕೆಗಳನ್ನು ನೀಡುತ್ತಿದ್ದೇವೆ. ಗಮನಿಸಿ. ಕೆಲವು ಸ್ಥಳಗಳು, ಕೆಲವು ಜನರು ಈ ಸಮಯದಲ್ಲಿ ನಿಮಗೆ ಅಪಾಯಕಾರಿಯಾಗಬಹುದು. ಅವಶ್ಯಕತೆ ಇಲ್ಲದೆ ಆ ಸ್ಥಳಗಳಿಗೆ ಹೋಗಬೇಡಿ. ಮೊದಲ ಎಚ್ಚರಿಕೆ: ನಕಾರಾತ್ಮಕ ವ್ಯಕ್ತಿಗಳು. ನಿಮ್ಮ ಸುತ್ತಲಿರುವ ಕೆಲವರು ಯಾವಾಗಲೂ ದುಃಖ, ನಿರಾಸೆ, ಅಸಮಾಧಾನದಲ್ಲಿರುತ್ತಾರೆ. ಅವರ ಮಾತುಗಳಲ್ಲಿ ಸದಾ ನಕಾರಾತ್ಮಕತೆ. ನಮಗೇನೂ ಆಗಲ್ಲ, ನಮ್ಮ ಜೀವನ ಹಾಳಾಗಿದೆ, ಇಂತಹ ಮಾತುಗಳು. ನೀವು ಅವರ ಜೊತೆ ಹೆಚ್ಚು ಸಮಯ ಕಳೆದರೆ ಅವರ ಆ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಸಿಯುತ್ತದೆ. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಅವರ ದುಃಖದಲ್ಲಿ ಮುಳುಗಬೇಡಿ. ಎರಡನೇ ಎಚ್ಚರಿಕೆ: ಕೆಟ್ಟ ಶಕ್ತಿಯಿರುವ ಸ್ಥಳಗಳು. ತಂತ್ರ, ಮಂತ್ರ, ಕುತಂತ್ರದ ಪೂಜೆಗಳು ನಡೆಯುವ ಸ್ಥಳಗಳು. ಇಂತಹ ಜಾಗಗಳಿಗೆ ಹೋಗುವುದು ತಪ್ಪಿಸಿ. ಎಲ್ಲರೂ ಒಳ್ಳೆಯವರೇ ಆಗಿರೋದಿಲ್ಲ. ಕೆಲವರು ಅಸೂಯೆಯಿಂದ ಇತರರ ಏಳಿಗೆಯನ್ನ ಸಹಿಸದೆ ಕೆಟ್ಟ ಪ್ರಯೋಗಗಳನ್ನು ಮಾಡುತ್ತಾರೆ. ಇಂತಹವರ ಮನೆ ಬಾಗಿಲನ್ನು ದಾಟಬೇಡಿ. ಅವರು ನೀಡುವ ಆಹಾರ, ಪ್ರಸಾದ ಇವುಗಳನ್ನು ಕೂಡ ಎಚ್ಚರಿಕೆಯಿಂದ ನೋಡಬೇಕು. ಮೂರನೇ ಎಚ್ಚರಿಕೆ: ಅಪಾಯಕಾರಿ ಜಲಸ್ಥಳಗಳು. ನದಿಗಳು, ಸಮುದ್ರಗಳು, ಆಳವಾದ ನೀರಿನ ಸ್ಥಳಗಳು ಈ ಸಮಯದಲ್ಲಿ ಅಪಾಯಕಾರಿಯಾಗಬಹುದು. ಹೊರಗೆ ಶಾಂತವಾಗಿ ಕಾಣುವ ನೀರು ಒಳಗೆ ಭಯಾನಕ ಸುಳಿಗಳನ್ನು ಹೊಂದಿರಬಹುದು. ಮೋಜಿಗಾಗಿ ಹೋಗಿ ಅಪಾಯಕ್ಕೆ ಸಿಲುಕಬೇಡಿ. ಸುರಕ್ಷಿತ ಸ್ಥಳಗಳನ್ನು ಮಾತ್ರ ಆರಿಸಿ. ಇನ್ನಷ್ಟು ಪ್ರಮುಖ ಎಚ್ಚರಿಕೆಗಳು: ಮಧ್ಯಾಹ್ನ 12 ಮತ್ತು ರಾತ್ರಿ 12 ಸಮಯದಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಇರಬೇಡಿ. ಅಪರಿಚಿತರ ಮೇಲೆ ಹೆಚ್ಚು ನಂಬಿಕೆ ಇಡಬೇಡಿ. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಜೀವನದಲ್ಲಿ ಪಾಲಿಸಬೇಕಾದ ವಿಷಯಗಳು: ಮನೆಯನ್ನ ಸದಾ ಸ್ವಚ್ಛವಾಗಿಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಕೋಪವನ್ನ ನಿಯಂತ್ರಿಸಿ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ಆರೋಗ್ಯದ ಕಡೆ ಗಮನ. ಶುದ್ಧ ನೀರು ಮಾತ್ರ ಕುಡಿಯಿರಿ. ಹೊರಗಿನ ಆಹಾರ ಕಡಿಮೆ ಮಾಡಿ. ಹಸಿರು ತರಕಾರಿ, ಹಣ್ಣುಗಳನ್ನು ಹೆಚ್ಚು ಸೇವಿಸಿ. ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ಇದು ನಿಮ್ಮ ಒಳಗಿನ ಶಕ್ತಿಯನ್ನ ಹೆಚ್ಚಿಸುತ್ತದೆ. ದೈವಿಕ ಪರಿಹಾರಗಳು: ಸೂರ್ಯೋದಯದ ಸಮಯದಲ್ಲಿ ಅರ್ಘ್ಯ ನೀಡಿ. ಶಿವಾಲಯಕ್ಕೆ ಭೇಟಿ ನೀಡಿ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಬಿಲ್ವಪತ್ರ ಅರ್ಪಿಸಿ. ದಾನ ಧರ್ಮ: ಹಸುವಿಗೆ ಬೆಲ್ಲ ಮತ್ತು ಅಕ್ಕಿ ನೀಡಿ. ಬಡವರಿಗೆ ಆಹಾರ ನೀಡಿ. ದಾಹದಿಂದ ಇರುವವರಿಗೆ ನೀರು ನೀಡಿ. ಇವು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತರುತ್ತವೆ. ಮುಖ್ಯ ಸೂಚನೆ: ನಿಮ್ಮ ಸುತ್ತಲಿರುವ ಜನರಲ್ಲಿ ಕೆಲವರು ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಹಿಂದೆ ಕುತಂತ್ರ ಮಾಡಬಹುದು. ಅಂತಹವರಿಂದ ದೂರವಿರಿ. ಹಣಕಾಸಿನ ಎಚ್ಚರಿಕೆ: ಉಳಿತಾಯದ ಹಣವನ್ನ ಸುಲಭವಾಗಿ ಕೊಡಬೇಡಿ. ಕಾಗದ ಪತ್ರಗಳಿಗೆ ಸಹಿ ಮಾಡುವ ಮೊದಲು ಚೆನ್ನಾಗಿ ಓದಿ. ಮನೆಯ ಶಕ್ತಿ: ಸಂಜೆ ದೀಪ ಹಚ್ಚಿ ಕತ್ತಲೆ ಇರದಂತೆ ನೋಡಿಕೊಳ್ಳಿ. ಕೊನೆಯ ಸಂದೇಶ: ವೃಷಭ ರಾಶಿಯವರೇ, ಈ ಸಮಯ ನಿಮ್ಮ ಪರೀಕ್ಷೆಯ ಸಮಯ. ಆದರೆ ಇದೇ ನಿಮ್ಮ ಬೆಳವಣಿಗೆಯ ಸಮಯವೂ ಹೌದು. ನೀವು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಚಿತ.
ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಸನಾತನ ಭವಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.